ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಸುಮೋವಾ ಜೋ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಡಬ್ಲ್ಯೂ ಟಾಪ್ ಸೂಪರ್ ಸ್ಟಾರ್ಸ್ ಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ರು. ಬಟ್ ಈಗ ಇವರು ನಮಗೆ AEW ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಲ್ಲಿ ಇವರಿಗೆ ಯಾವ ರೀತಿ ಬುಕ್ಕಿಂಗ್ ಸಿಗ್ತಾ ಇದೆಯೋ ನನಗಂತೂ ಗೊತ್ತಿಲ್ಲ. ಬಟ್ ರೀಸೆಂಟ್ ಆಗಿ ನಾನಂತೂ ಇವ್ರನ್ನ AEW ಕಂಪನಿಯಲ್ಲಿ ನೋಡಿಲ್ಲ. ಆದ್ರೂ ಕೂಡ ಇವರ ಕಾಂಟ್ರಾಕ್ಟ್ AEW ಕಂಪನಿ ಜೊತೆನೇ ಇದೆ. ಅಂಡ್ ರೀಸೆಂಟ್ ಆಗಿ ಇವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಇವರ ಕಾಂಟ್ರಾಕ್ಟ್ AEW ಕಂಪನಿಯಲ್ಲಿ ಎಕ್ಸ್ಪೈರ್ ಆದ ಕೂಡಲೇ ಇವರು ರೆಸ್ಲಿಂಗ್ ಇಂದ ಅಫಿಷಿಯಲ್ ಆಗಿ ರಿಟೈರ್ಡ್ ಆಗ್ತಾರಂತೆ. ನನಗಂತೂ ಇದನ್ನ ಕೇಳಿ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಈಗ ರೀಸೆಂಟ್ ಆಗಿ ನಮ್ಮ ಡೇನಿಯಲ್ ಬ್ರೈನ್ ಅವರು ಕೂಡ ಅಫಿಷಿಯಲ್ ಆಗಿ ತನ್ನ ರಿಟೈರ್ಮೆಂಟ್ ನ ಅನೌನ್ಸ್ ಮಾಡಿ ಫುಲ್ ಟೈಮ್ ಕಮೆಂಟ್ರಿ ಆಗಿ AEW ನ ಜಾಯಿನ್ ಆದ್ರು. ಅಂಡ್ ಜಾನ್ಸಿನ್ ಅವರು ಕೂಡ ಡಿಸೆಂಬರ್ 13ನೇ ತಾರೀಕು ರಿಟೈರ್ಡ್ ಆಗ್ತಾ ಇದ್ದಾರೆ. AJ ಸ್ಟೈಲ್ ಅವರು ಕೂಡ ಮುಂದಿನ ವರ್ಷ ರಿಟೈರ್ಡ್ ಆಗ್ತಾ ಇದ್ದಾರೆ. ಅಂಡ್ ಈಗ ಸುಮೋವಾ ಜೋ ಅವರು ಕೂಡ ರಿಟೈರ್ಡ್ ಆಗ್ತಾ ಇದ್ದಾರೆ. ಕೇಳ್ಕೊಳ್ಳೋದೊಂದೇ, ಬಂದು WWE ಕಂಪನಿಯಲ್ಲಿ ಲಾಸ್ಟ್ ಮ್ಯಾಚ್ ಆಡಿ ರಿಟೈರ್ಡ್ ಆಗಿ AEW ಕಂಪನಿಯಲ್ಲಿ ಯಾರು ಕೂಡ ರಿಟೈರ್ಡ್ ಆಗಬೇಡಿ. ಅಂಡ್ ಇದನ್ನ ಪರ್ಸನಲಿ ಸುಮೋವಾ ಜೋ ಹಾಗೆ ಡೇನಿಯಲ್ ಬ್ರೈನ್ ಅವರಿಗೆ ನಾನು ಹೇಳ್ತಾ ಇದ್ದೀನಿ. ಅಂಡ್ ಎಡ್ಜ್ ಅವರು ತನ್ನ ಲಾಸ್ಟ್ ಮ್ಯಾಚ್ ನ WWE ಕಂಪನಿಯಲ್ಲಿ ರೆಸಲ್ ಮಾಡಿ ಆಗಿದೆ. ಬರ್ತಾರೋ ಬರೋದಿಲ್ವೋ ಅದ್ರ ಬಗ್ಗೆನೂ ಕೂಡ ಇನ್ನೂ ಗೊತ್ತಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸ್ನೇಕ್ ಪಾಲ್ ಎಮೆನ್ ಅವರ ಬಗ್ಗೆ. WWE ಕಂಪನಿಯಲ್ಲಿ ನೀವು ಯಾರನ್ನ ಬೇಕಾದ್ರೂ ನಂಬಿ, ಪಾಲ್ ಎಮೆನ್ ಅವ್ರನ್ನ ಮಾತ್ರ ನಂಬಬೇಡಿ ಅಂತ ಒಂದು ಗಾದೆ ಇದೆ. ಅಂಡ್ ಈಗ ಆ ಒಂದು ಗಾದೆ ನಿಜ ಆಗ್ತಾ ಇದೆ. ಯಾಕಂದ್ರೆ ಇಷ್ಟು ವರ್ಷ ನಮ್ಮ ಪಾಲ್ ಎಮೆನ್ ಅವರು ಯಾರ್ಯಾರ ಜೊತೆಲಿ ಇದ್ದಾರೋ ಅವರೆಲ್ಲರಿಗೂ ಕೂಡ ಮೋಸ ಮಾಡ್ಕೊಂಡು ಬಂದಿದ್ದಾರೆ. ಬ್ರಾಕ್ ಲೆಸ್ನರ್ ಅವರಿಗೆ ಮೋಸ ಮಾಡಿದ್ದಾರೆ, CM ಪಂಕ್ ಅವರಿಗೆ ಮೋಸ ಮಾಡಿದ್ದಾರೆ, ರೋಮನ್ ರೈನ್ಸ್ ಅವರಿಗೆ ಮೋಸ ಮಾಡಿದ್ದಾರೆ. ಅಂಡ್ ಈಗ ಸೆತ್ ಫ್ರೀಕಿನ್ ರಾಲೆನ್ಸ್ ಅವ್ರಿಗೂ ಕೂಡ ನಮ್ಮ ಪಾಲ್ ಎಮೆನ್ ಅವರು ಮೋಸ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಮ್ಮ ಪಾಲ್ ಎಮೆನ್ ಅವರು ಇಂಟೆನ್ಷನ್ ಇರಲಿಲ್ಲ ಸೆತ್ ರಾಲೆನ್ಸ್ ಅವ್ರನ್ನ ಚೂಸ್ ಮಾಡಬಾರ್ದು ಅಂತ. ಬಟ್ ಅವರಿಗೆ ಆ ಒಂದು ಪರಿಸ್ಥಿತಿ ಬಂತು. ಅದಕ್ಕೋಸ್ಕರ ಅವರು ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವ್ರನ್ನ ಚೂಸ್ ಮಾಡಿದ್ದಾರೆ. ಇದು ಕೂಡ ಒಂದು ರೀತಿ ಮೋಸದ ವಿಚಾರಕ್ಕೆ ಬರುತ್ತೆ. ನಿಜವಾಗ್ಲೂ ಪಾಲ್ ಎಮೆನ್ ಅವ್ರನ್ನ ಯಾವತ್ತು ನಂಬೋದಕ್ಕೆ ಹೋಗ್ಬೇಡಿ. ಅಂಡ್ ನಿಮಗೆ ಯಾರಾದ್ರೂ ಒಂದು ಬಾರಿ ಮೋಸ ಮಾಡಿದ್ರೆ ಅವ್ರನ್ನೂ ಕೂಡ ಜೀವನದಲ್ಲಿ ಯಾವತ್ತು ನಂಬೋದಕ್ಕೆ ಹೋಗ್ಬೇಡಿ. ಇದು ನನ್ನ ಮಾತು. ಏನೇ ಆಗ್ಲಿ ಗೈಸ್, WWE ಅಲ್ಲಿ ಯಾರು ಬೇಕಾದ್ರೂ ನಂಬಿ, ಬಟ್ ಪಾಲ್ ಎಮೆನ್ ಅವ್ರನ್ನ ಮಾತ್ರ ನಂಬೋದಕ್ಕೆ ಹೋಗ್ಬೇಡಿ ಅನ್ನೋ ಒಂದು ಗಾದೆ ಈಗ ಮತ್ತೊಮ್ಮೆ ಪ್ರೂವ್ ಆಗಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ CM ಪಂಕ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ CM ಪಂಕ್ ಅವರು ಫ್ಯಾನ್ಸ್ ಗಳ ಬಳಿ ರಿಕ್ವೆಸ್ಟ್ ಅಥವಾ ವಾರ್ನಿಂಗ್ ನ ಮಾಡ್ಕೊಂಡಿದ್ದಾರೆ. ಅವ್ರು ಹೇಳಿದ್ದಾರೆ, ನೀವು ಯಾರು ಕೂಡ ನಮ್ಮನ್ನ ಕಾನ್ವರ್ಸೇಷನ್ ನ ಮಾಡೋದಕ್ಕೆ ಬರಬೇಡಿ, ಏರ್ಪೋರ್ಟ್ ಹತ್ರ ಬರಬೇಡಿ, ಹೋಟೆಲ್ಸ್ ಗಳ ಬರಿ ಬರಬೇಡಿ, ನಮ್ಮನ್ನ ಮುಟ್ಟೋದಕ್ಕೆಲ್ಲ ಬರೋದಕ್ಕೆ ಹೋಗ್ಬೇಡಿ. ನಿಜವಾಗ್ಲೂ ನಿಮ್ಮ ಎಮೋಷನ್ಸ್ ಗಳು ನಮಗೆ ಅರ್ಥ ಆಗುತ್ತೆ. ಬಟ್ ಕೆಲವೊಂದಷ್ಟು ಜನ ಅದನ್ನ ಓವರ್ ಆಗಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಅದು ನಿಜವಾಗ್ಲೂ ಕೂಡ ರೆಸ್ಪೆಕ್ಟ್ ಅಂತ ಅನ್ಸೋದಿಲ್ಲ. ಅಂಡ್ ಅರ್ಯಾಸ್ ಮಾಡೋ ರೀತಿ ಅನ್ಸುತ್ತೆ. ಸೊ ನಿಜವಾಗ್ಲೂ ಇದನ್ನೆಲ್ಲದನ್ನು ಕೂಡ ನಿಲ್ಲಿಸ್ಬಿಡಿ ಅಂತ ನಮ್ಮ CM ಪಂಕ್ ಅವರು ತನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕೋದ್ರ ಮುಖಾಂತರ ಎಲ್ಲರಿಗೂ ಕೂಡ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬಾಲ್ಡ್ ಫ್ರಾಡ್ ರಾಕ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ರಾಕ್ ಅವರು WWE ಕಂಪನಿಯ ದೊಡ್ಡ ಫ್ರಾಡ್ ಅಂತಾನೆ ಹೇಳ್ಬೇಕು. ಬರ್ತೀನಿ ಅಂತ ಹೇಳ್ಬಿಟ್ಟು ಸ್ಟೋರಿಲಿಂದ ಅರ್ಧಕ್ಕೆ ನಿಲ್ಲಿಸಿ ಹಂಗೆ ಕಾಲೆತ್ಕೋತಾ ಇದ್ದಾರೆ. ಅಂಡ್ ರೀಸೆಂಟ್ ಆಗಿ ಅವರು ಒಂದು ಪಾಡ್ಕಾಸ್ಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅವರ ಬಳಿ ಪ್ರಶ್ನೆನ ಕೇಳಲಾಗುತ್ತೆ, ಜಾನ್ಸಿನಾ ಅವರ ರಿಟೈರ್ಮೆಂಟ್ ಮ್ಯಾಚ್ ಅಲ್ಲಿ ನಿಮ್ಮ ಇನ್ಫ್ಲೂಯೆನ್ಸ್ ಎಷ್ಟಿರುತ್ತೆ ಅಂತ. ಅಂಡ್ ಆಗ ನಮ್ಮ ರಾಕ್ ಅವರು ಹೇಳ್ತಾರೆ, ನಿಜವಾಗ್ಲೂ ಜಾನ್ಸಿನಾ ಅವರ ಅಪೋನೆಂಟ್ ನ ಅವರಿಗೆ ಬಿಡಬೇಕು ಚೂಸ್ ಮಾಡ್ಕೊಳ್ಳೋದಕ್ಕೆ. ಬಟ್ ಸ್ವಲ್ಪ ಇನ್ಫ್ಲೂಯೆನ್ಸ್ ನನ್ನ ಕಡೆಯಿಂದನೂ ಕೂಡ ಇರುತ್ತೆ. ಮಿಕ್ಕಿದೆಲ್ಲದನ್ನು ಕೂಡ ನಿಕ್ ಖಾನ್ ಹಾಗೆ ಟ್ರಿಪಲ್ ಎಚ್ ಅವರು ನೋಡ್ಕೋತಾರೆ. ಬಟ್ ನನ್ನ ಇನ್ಫ್ಲೂಯೆನ್ಸ್ ಕೂಡ ಖಂಡಿತವಾಗ್ಲೂ ಕೂಡ ಅವರ ಲಾಸ್ಟ್ ಮ್ಯಾಚ್ ಅಲ್ಲಿ ಇರುತ್ತೆ ಅಂತ ನಮ್ಮ ರಾಕ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ರಾಕ್ ಅವರ ಇನ್ಫ್ಲೂಯೆನ್ಸ್ ಇರುತ್ತೆ ಅಂದ್ರೆ ಐ ಥಿಂಕ್ ಡ್ರೂ ಮ್ಯಾಕೆಂಟೈರ್ ಅವ್ರಿಗೂ ಕೂಡ ಜಾನ್ಸಿನ್ ಅವ್ರನ್ನ ಫೇಸ್ ಮಾಡುವಂತಹ ಚಾನ್ಸ್ ಸಿಗಬಹುದು. ಅಂಡ್ ಗಂತರ್ ಅವರು ಸದ್ಯಕ್ಕೆ ನಂಬರ್ 1 ನಲ್ಲಿ ಇದ್ದಾರೆ. ಅಂಡ್ ಯಾರಿಗ್ ಗೊತ್ತು ಅವರು ಯಾವ ಇನ್ಫ್ಲೂಯೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ. ಸಡನ್ ಆಗಿ ಅವರು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಅಪಿಯರ್ ಆಗಿ, ನೀನು ಈಗ ರಿಟೈರ್ಡ್ ಆಗ್ತಾ ಇಲ್ಲ ಅಂಡ್ ನಿನ್ನ ರಿಟೈರ್ಡ್ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂತಾನೂ ಕೂಡ ಹೇಳ್ಬಹುದು. ಏನೇ ಆಗ್ಲಿ, ರಾಕ್ ಅವರೇ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಜಾನ್ಸಿನ್ ಅವರ ಲಾಸ್ಟ್ ಮ್ಯಾಚ್ ಅಲ್ಲಿ ಅವರ ಇನ್ಫ್ಲೂಯೆನ್ಸ್ ಕೂಡ ಇರುತ್ತಂತೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನ್ಯೂ ಶೀಲ್ಡ್ ಬಗ್ಗೆ. ನಾನಿಲ್ಲಿ ಮಾತಾಡ್ತಾ ಇರೋದು ಬ್ರದರ್ಸ್ ಗಳ ರಿಯೂನಿಯನ್ ಹಾಗೆ ಶೀಲ್ಡ್ ನ ಐಡಿಯಾ ಕೊಟ್ಟಂತಹ ನಮ್ಮ CM ಪಂಕ್ ಅವರ ಆಡಿಂಗ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಈಗ ವಿಷನ್ ಇಂದ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು ಅಫಿಷಿಯಲ್ ಆಗಿ ಕಿಕ್ಔಟ್ ಆಗಿದ್ದಾರೆ. ಅಂಡ್ ಅವರು ಯಾವಾಗಲೇ ರಿಟರ್ನ್ ಆದ್ರೂ ಕೂಡ ಆಸ್ ಎ ಬೇಬಿ ಫೇಸ್ ಸೂಪರ್ ಸ್ಟಾರ್ ರಿಟರ್ನ್ ಆಗ್ತಾರೆ. ಅಂಡ್ ನಮ್ಮ ಸೆತ್ ರಾಲೆನ್ಸ್ ಅವರು ರಿಟರ್ನ್ ಆದ ಕೂಡಲೇ ಬ್ರಾನ್ ಬ್ರೇಕರ್, ಬ್ರಾನ್ಸನ್ ರೀಡ್ ಹಾಗೆ ಪಾಲ್ ಎಮೆನ್ ಅವರ ಮೇಲೆ ಹೋಗ್ತಾರೆ. ಅಂಡ್ ಈ ಕಡೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ, ರೋಮನ್ ರೈನ್ಸ್ ಅವ್ರಿಗೂ ಕೂಡ ಪಾಲ್ ಎಮೆನ್, ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರ ಜೊತೆನೆ ಸ್ಟೋರಿ ಲೈನ್ ಇದೆ.
ಇದೆ. ಅಂಡ್ ಈಗ ಸಿಎಂ ಪಂಕ್ ಅವರ ಬಗ್ಗೆ ಮಾತಾಡೋದಾದ್ರೆ ಸಿಎಂ ಪಂಕ್ ಅವರು ಕೂಡ ಈಗ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಪಿಕ್ಚರ್ ಅಲ್ಲಿ ಇಳ್ದಿರೋದ್ರಿಂದ ಅವ್ರಿಗೂ ಕೂಡ ಪಾಲಿಮೆನ್ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರ ಮೇಲೆನೆ ಕೋಪ ಇದೆ. ಸೊ ಪ್ರಾಬಬ್ಲಿ ಗೈಸ್ ಈ ಒಂದು ಆಂಗಲ್ ನ ಡಬ್ಲ್ಯೂ ಅವರು ತಗೊಂಡು ಬರಬಹುದು ಅಂತ ಅನ್ಸುತ್ತೆ. ಸೆತ್ ರೋಲೆನ್ಸ್ ಅವರೇನಾದ್ರೂ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಷ್ಟೊತ್ತಿಗೆ ರೆಡಿ ಆದ್ರೆ ಪ್ರಾಬಬ್ಲಿ ಇನ್ನ ದೊಡ್ಡ ಮೆಗಾ ವಾರ್ ಗೇಮ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗಬಹುದು. ಈ ಕಡೆ ವಾರ್ ಗೇಮ್ ಅಲ್ಲಿ ಬ್ರಾಕ್ ಲೆಸ್ನರ್, ಬ್ರಾನ್ಸನ್ ರೇಡ್, ಬ್ರಾನ್ ಬ್ರೇಕರ್, ಡ್ರೂ ಮ್ಯಾಕೆಂಟೈರ್ ಅಂಡ್ ರೂಮರ್ಸ್ ಗಳು ಬರ್ತಿರೋ ಪ್ರಕಾರ ಆಸ್ಟನ್ ಥಿಯರಿ ಅವ್ರನ್ನ ಡಬ್ಲ್ಯೂ ಅವರು ವಾರ್ ಗೇಮ್ ಮ್ಯಾಚ್ ಒಳಗಡೆ ಇಟ್ರೆ, ಇವರ ಆಪೋಸಿಟ್ ಆಗಿ ನಮಗೆ ರೋಮನ್ ರೈನ್ಸ್, ಸೆತ್ ರೋಲೆನ್ಸ್, ಸಿಎಂ ಪಂಕ್, ಕೋಡಿ ರೋಡ್ಸ್ ಅಂಡ್ ವೈಪರ್ ರ್ಯಾಂಡಿ ಆರ್ಟನ್ ಅವರು ನೋಡೋದಕ್ಕೆ ಸಿಗಬಹುದು. ಹಿಂಗೆ ಡಬ್ಲ್ಯೂ ಅವರು ಮೆಗಾ ವಾರ್ ಗೇಮ್ ಮ್ಯಾಚ್ ನ ಪ್ಲಾನ್ ಮಾಡಬಹುದು ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಈ ಒಂದು ಮೆಗಾ ವಾರ್ ಗೇಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ಲಿಲ್ಲ ಅಂದ್ರೂ ಕೂಡ ಸೆತ್ ರೋಲೆನ್ಸ್ ಅವರು ರಿಟರ್ನ್ ಆದ್ಮೇಲೆ ಒಂದ್ ಬಾರಿ ಅಂತೂ ಪ್ರಾಬಬ್ಲಿ ನಮಗೆ ರೋಮನ್ ರೈನ್ಸ್ ಹಾಗೆ ಸೆತ್ ರೋಲೆನ್ಸ್ ಅವರ ರಿಯೂನಿಯನ್ ನೋಡೋದಕ್ಕೆ ಸಿಗಬಹುದು. ಅಂಡ್ ರಸಲ್ ಮೇನಿಯಾ 41 ನ ನೈಟ್ 1 ನ ಮೈನ್ ಇವೆಂಟ್ ಏನಿತ್ತು, ರೋಮನ್ ರೈನ್ಸ್, ಸೆತ್ ರೋಲೆನ್ಸ್ ಅಂಡ್ ಸಿಎಂ ಪಂಕ್ ಅವರ ಟ್ರಿಪಲ್ ಥ್ರೆಡ್ ಮ್ಯಾಚ್, ಈ ಮೂವರೇ ಆಸ್ ಎ ಟ್ಯಾಗ್ ಟೀಮ್ ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ಇವರ ಆಪೋಸಿಟ್ ಬ್ರಾನ್ ಬ್ರೇಕರ್, ಬ್ರಾನ್ಸನ್ ರೀಡ್ ಹಾಗೆ ಬ್ರಾಕ್ ಲೆಸ್ನರ್ ಅವರು ನೋಡೋದಕ್ಕೆ ಸಿಗಬಹುದು ಅಂತ ಸದ್ಯಕ್ಕೆ ರೂಮರ್ಸ್ ಗಳು ಬರ್ತಾ ಇದೆ. ಇದನ್ನ ಯಾವ ರೀತಿ ತಗೋತೀರಾ ನಿಮಗೆ ಬಿಟ್ಟಿದ್ದು, ಬಟ್ ಈ ರೀತಿ ಏನಾದ್ರೂ ಆದ್ರೆ ಇನ್ನೂ ಕೂಡ ಎಕ್ಸೈಟಿಂಗ್ ಆಗಿರುತ್ತೆ. ನಿಮ್ಗೆ ಅನ್ಸುತ್ತೆ ಗೈಸ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.